ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. RSS ಬ್ಯಾನ್ನ ಜಟಾಪಟಿ ರಾಜ್ಯದಲ್ಲಿ ಮುಂದುವರೆದಿರುವ ಭಾಗವಾಗಿ RSS ಬಗ್ಗೆನೇ ಹಾಗೆ RSS ಸಂಘಟನೆಯ ಕಾರ್ಯ ಚಟುವಟಿಕೆ ಬಗ್ಗೆ ಈಗ ಎದ್ದಿರುವ ಅನೇಕ ಪ್ರಶ್ನೆಗಳಿಗೆ ಡಾಕ್ಟರ್ ಹರೀಶ್ ಅವರಿಂದ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ RSS ಮೇಲೆ ಬರ್ತಾ ಇರುವ ಗುರುತರ ಆರೋಪ ಅಂದರೆ ಇದೊಂದು ನೋಂದಾಯಿತವಲ್ಲದ, ತನ್ನ ಖರ್ಚು ವೆಚ್ಚಗಳ ಲೆಕ್ಕವನ್ನು ಕೊಡದ, ಹಾಗೆ ಯಾವ ಮೂಲದಿಂದ ಆದಾಯ ಬರ್ತಿದೆ ಅನ್ನೋದರ ಮಾಹಿತಿಯನ್ನು ಬಹಿರಂಗಪಡಿಸದ ಕಾನೂನು ಬಾಹಿರ ಸಂಘಟನೆ. ಹೌದಾ? ನೋಡಿ, ಈ ಚರ್ಚೆಯನ್ನು ಮಾಡ್ತಿರೋರು ನಮಗೆಲ್ಲ ಗೊತ್ತಿರುವಂತೆ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂತಹ ಜೂನಿಯರ್ ಖರ್ಗೆ ಅವ್ರು ಮಾಡಲಿ. ಆದರೆ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಮತ್ತು ತೆರಿಗೆ ಇಲಾಖೆ ಇದೆ, ED ಇದೆ, ಅವ್ರಿಗೊಂದು ಆದೇಶ ಕೊಟ್ಬಿಟ್ಟು ಅದೇನಿದೆ ಚೆಕ್ ಮಾಡಿ ಅಂದರೆ ಸಂಜೆ ಹೊತ್ತಿಗೆ ರಿಪೋರ್ಟ್ ಬರುತ್ತೆ. ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ. ಈ ಸಂಸ್ಥೆ ಅಂತಲ್ಲ, ಯಾವುದೇ ಸಂಸ್ಥೆ ಆದರೂ ಮಾಡಬಹುದು. ಅಂದರೆ ನೀವು ಫೈಲ್ ಮೂಲಕ ಮಾಡೋಕ್ಕೆ, ನಾನು ಡಿಪ್ಲೊಮೇಟ್ ಆಗಿ 3 ವರ್ಷ ಕೆಲಸ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ವರ್ಕ್ ಮಾಡುತ್ತೆ ಅಂತ ಒಬ್ಬ ಆಫೀಸರಾಗಿ ನನಗೆ ಗೊತ್ತು. ನಾನು ಫಸ್ಟ್ ಸೆಕ್ರೆಟರಿ ಲೆವೆಲಲ್ಲಿ ವರ್ಕ್ ಮಾಡಿದವನು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಹಾಗಾಗಿ ಅದು ಹಾದಿರಂಪ ಬೀದಿರಂಪ ಮಾಡೋ ಸಬ್ಜೆಕ್ಟೇ ಅಲ್ಲ. ನಿಮ್ಗೆ ಯಾವುದೇ ಒಂದು ಸಂಸ್ಥೆ XYZ ಅದ್ರ ಬಗ್ಗೆ ಅನುಮಾನ ಬಂದರೆ ನೀವು ನಿಮ್ಮ ಇಲಾಖೆಗೆ ಹೇಳಿದ್ರೆ, ಯಾವುದೋ ಒಂದು ಇಲಾಖೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ಕಡಿಮೆ ಇನ್ಕಮ್ ಟ್ಯಾಕ್ಸ್ಗೆ ಬರುತ್ತೆ ನೀವು ಕೇಳೋ ಪ್ರಶ್ನೆ, ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ. ಮತ್ತು ಈ ಪ್ರಶ್ನೆ ಹಾಗಾದರೆ ಮೊದಲನೇ ಸರ್ತಿ ಬ್ಯಾನ್ ಆದಾಗ ಬಂದಿರಲಿಲ್ವಾ? ಆವಾಗ ಸ್ವಾತಂತ್ರ್ಯ ಬಂದಿತ್ತು 48ನೇ ಇಸ್ವಿಲಿ. 2ನೇ ಸರ್ತಿ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಸಮಯದಲ್ಲಿ ಬಂದಿತ್ತು. ಅವಾಗಂತೂ 18 ತಿಂಗಳು ತುರ್ತು ಪರಿಸ್ಥಿತಿ ಇದ್ದಿದ್ದರಿಂದ ಎಲ್ಲ ದಾಖಲೆಗಳನ್ನು ನೋಡೋಕ್ಕೆ ತುಂಬ ಪುರ್ಸೊತ್ತಿತ್ತು. ಏಕೆಂದ್ರೆ ವಿರೋಧ ಪಕ್ಷದ ನಾಯಕರು, RSSನವರು, ಸಮಾಜವಾದಿಗಳು ಎಲ್ಲ ಜೈಲಲ್ಲಿದ್ದರು ಅವಾಗ. 3ನೇದು ಅಯೋಧ್ಯ ಆಂದೋಲನದ ಸಮಯದಲ್ಲಿ ಬಾಬ್ರಿ ಮಸೀದು, ರಾಮ ಜನ್ಮಭೂಮಿ 92 ಡಿಸೆಂಬರ್ 6ಕ್ಕೆ RSSನ ಆಮೇಲೆ ಬ್ಯಾನ್ ಮಾಡಿದ್ರು. ಅವಾಗ ಕೂಡ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬ್ಯಾನ್ ಇತ್ತು. ಆಗ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತವೇ ಇತ್ತು, ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಇತ್ತು, ನಂಗೆ ನೆನಪು. ಅವಾಗ ಕೂಡ ಮಾಡ್ಬೋದಿತ್ತು. ಅಥವಾ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಆಡಳಿತದ ಎರಡು ಅವಧಿಯ ಒಂದು ಸರ್ಕಾರ ಇತ್ತು, ಆಗಲೂ ಮಾಡ್ಬೋದು. ಸಿದ್ದರಾಮಯ್ಯನವರೇ ಈಗ 2ನೇ ಸರ್ತಿ ಆಯ್ಕೆಯಾಗಿ ಬಂದಿದ್ದಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವರಿದ್ದರು, ಮತ್ತೊಬ್ಬರಿದ್ದರು. ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು CIA ಏಜೆಂಟ್ ಒಬ್ಬರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು RSSಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ RSSಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ? ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ. ಒಂದು ತುಂಬ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. CIA ಅನ್ನುವುದು ಭಾರತದ ದೇಶದ ಒಳಗೆ ಇರುವಂಥ ವ್ಯವಸ್ಥೆಯನ್ನು ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಏನು ಮಾಡ್ತಿರುತ್ತೆ? ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ. ಹಾಗಾಗಿ CIA ಹಿಂಗೆ ಫಂಡ್ ಕೊಡ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ 2ನೆಯ ಚುನಾಯಿತ ಸರ್ಕಾರ ಇರೋದಾದರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರಾ? ಹಾಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್ನು, ರಾಜಕೀಯ ಮುತ್ಸದ್ದಿ ಹೌದು ಆಗಿದ್ರು ಅವರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ದರು. ಅವ್ರಿಂದ ಕೆಲವು ಒಳ್ಳೆಯದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ CIA ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸೋಕ್ಕೆ. RSSನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತಿರುವಾಗ, ಮತ್ತು ಯಾರು ಬೇಕಾದರೂ RSSನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ದರೆ ಬರ್ಬೋದು ಅಂತ ಅದು 100 ಸರ್ತಿ RSS ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ಒಂದು ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ RSSನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ನಲ್ಲಿ ಅವ್ರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ. ಅದು ಬಟ್ ಇದು ಮಿತ್ ಅಂತಾರೆ. ಕೇವಲ RSSನವರು ಈಗ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ ಅಂತ. ರಸಿಕ ಪುತ್ತಿಗೆ ಅಂತ ಒಬ್ಬರು ಕನ್ನಡ ಲೇಖಕರಿಗೆ, ಯಾರು ಹೇಳಲ್ಲ ಅವ್ರ ಹೆಸರನ್ನ, ರಾಷ್ಟ್ರಪುರುಷ ಗುರೂಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಯಾವ BJPನೂ ಇರಲಿಲ್ಲ ಆ ಪುಸ್ತಕ ಬಂದಾಗ, ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ. ಅದನ್ನು ತೆಗೆದು ನೋಡ್ಬೋದು. ಅದರೊಳಗಡೆ ತುಂಬ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ, ಮತ್ತು ಅದು ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ. ನೀವು ನೆಹರು ಬಗ್ಗೆ ಮಾತನಾಡ್ತಾ ಇದ್ರಿ, ಅಥವಾ ನೆಹರು ಕಾಲಘಟ್ಟದಲ್ಲಿ RSSನ ಮೇಲಿದ್ದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ. ಆರೋಪ ಅಲ್ಲಿಗೆ ನಿಲ್ಲಿಲ್ಲ.
ನಂತರದ ದಿನಮಾನಗಳಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ, ಒರಿಸ್ಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ RSSಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು. ಆದರೆ ಅದನ್ನ ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ RSS ಬಳಕೆ ಮಾಡ್ಕೊಳ್ತು ಅನ್ನೋ ಆರೋಪ ಕೂಡ ಇದೆ. ಆರೋಪ ಇದೆ ಅಲ್ವಾ? ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಯಾರು ಬೇಕಾದರೂ ಮಾಡ್ಬೋದು. ಸತ್ಯವನ್ನು ಜನಗಳ ಮುಂದೆ ಇಡಬೇಕು, ಸತ್ಯವನ್ನು ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವ್ರು ಆರೋಪ ಮಾಡ್ತಿದ್ದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ, ಯಾರು ಈ ಥರ ಆರೋಪ ಮಾಡ್ತಾರೆ ಅವ್ರು ಈ ಥರ ಹಿಟ್ ಆ್ಯಂಡ್ ರನ್ ಅಂತಾರೆ. ಇದಕ್ಕೆ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಅಂತ ಹೇಳಿಬಿಟ್ಟು ಏನೋ ಒಂದು ಹೇಳಿಬಿಡೋದು, ಆಮೇಲೆ ಅಲ್ಲಿಂದ ಅವರು ಓಡೋಗ್ಬಿಡೋದು ಅಲ್ವಾ. ದೇ ಹ್ಯಾವ್ ಆಲ್ ದಿ ಟೈಮ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟು ಈಗಲೂ ಸಮಯ ಇದೆ, ಮುಂಚೆನೂ ಸಮಯ ಇತ್ತು, ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡ್ಬೋದು. ಒಂದು. ಎರಡನೇದು, ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ, ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ, ನಂಗೆ ಗೊತ್ತಿರೋ ಸಣ್ಣ ಮಿತಿಲಿ ಹೇಳ್ತಿದ್ದೀನಿ. ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ, ಏನು ಹೇಳ್ತಾರೆ, ನಿಯಮಗಳಿರುತ್ತೆ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ. ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಬೆಂಗಳೂರಿನಲ್ಲೂ ಇದೆ, ಬೇರೆ ಊರಲ್ಲಿ. ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತಿತ್ತು. ಅದಕ್ಕೆ ಎಲ್ಲಿಂದ ತರಬೇಕು, ಅದೆಲ್ಲ ಆಡಿಟ್ ಆಗಿದೆಯಾ, ಕರೆಕ್ಟಾಗಿ ಕಾನೂನು ಮೂಲಕ ಬರುತ್ತೆ ಅಂದರೆ ಖಂಡಿತ ಅದು ಬರಬಹುದು. ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗಕ್ಕೆ ಸಾಧ್ಯ ಆಗಲ್ಲ. ಬರುತ್ತಿರುವುದು ಏನು ಹೇಳ್ತೀರಾ, ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ವೇ? ಈಗ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ. ಎಷ್ಟೊಂದು ಸತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ ಪಾಕಿಸ್ತಾನದಿಂದನೋ ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾ ಇತ್ತು, ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತೆಲ್ಲ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ. ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ಅಲ್ಲಿಂದ ಯಾರು ಫಂಡ್ ಮಾಡಿದರೆ ಅವರು ವಾಲಂಟ್ರಿಯಾಗಿ ಮಾಡಿರ್ತಾರೆ. ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ರೂಪಾಯಿ ಕೂಡ ಬರೋಕ್ಕಾಗಲ್ಲ ಅಲ್ವಾ. ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ, ಆಡಿಟ್ ಅಂತಿರೋ, ಏನು ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗೇ ಇರುತ್ತೆ. ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು, 2014 ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳಿದವ್ರು ಭಾವಿಸೋದಾದರೆ ಹಾಗೇನಿಲ್ಲ. ನನ್ನ ಪ್ರಕಾರ ಅದೇನು ಆಯಿತು, ಹಾಗೆ ತೊಗೊಂಡ್ರು ಕೂಡ. ಅದಕ್ಕಿಂತ ಮುಂಚೆ 60-70 ವರ್ಷ ಇಲ್ಲಿ ಹಾಗಾದರೆ ಗೃಹ ಇಲಾಖೆ ಏನು ಮಾಡ್ತಿತ್ತು, ಇಲ್ಲಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಿತ್ತು ಅಲ್ವಾ. ಹಾಗಾಗ್ಬಿಟ್ರೆ ಏನಾಗುತ್ತೆ, ಇವ್ರು ಹೇಳೋ ಮಾತೇ ನಿಜ ಅಂದರೆ ಆ ಎಲ್ಲ ಇಲಾಖೆಗಳ ವೈಫಲ್ಯವನ್ನು ತೋರಿಸುತ್ತೆ. ಅಷ್ಟು ದೀರ್ಘಕಾಲದ ವೈಫಲ್ಯವನ್ನು ವೈಫಲ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಲ್ವಾ. ಅಂದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಕಾಲ್ ಮೇಲೆ ಕೊಡ್ಲಿ ಹೊಡ್ಕೊಳ್ಳೋ ಥರ ತಮ್ಮ ಸುದೀರ್ಘಾವಧಿಯ ಕೇಂದ್ರ ಸರ್ಕಾರಗಳ ವೈಫಲ್ಯವೇನೋ ಅನ್ನೋ ಥರವೇ ಆಗತ್ತೆ ಮುಂದುವರೆದು. ಅವಾಗ ಸರಿ, ಹಿಂದಿನ ಸರ್ಕಾರಗಳು ಕಾರ್ಯನಿರ್ವಹಿಸ್ಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನ ಕೂಡ RSS ಹಾಗೆ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವ್ರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವ್ರು ಬಂದಿದ್ದಾರೆ, ಯಾಕೆ ಇವ್ರು ತಮ್ಮ ಹೆಸರನ್ನು ಮೊದಲು ಸುಳ್ಳು